ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಅವ್ರಿಗೆ ವಿಶೇಷ ಕಾಳಜಿ ಇರುವಂತದ್ದು ರೈತರ ಮೇಲೆ. ಕಾಯ್ದೆ ಏನ್ ಮಾಡಿದ್ದಾರೆ ಅದನ್ನ ರದ್ದುಪಡಿಸಿ ರೈತರ ಪರ ಕಾಯ್ದೆಯನ್ನ ಮಾಡ್ಬೇಕನ್ನೋದೇ ನಮ್ಮ ರಾಜ್ಯದ ವಿವಿಧ ದಲಿತ ಸಂಘಟನೆಗಳು ಇಲ್ಲಿ ಭಾಗವಹಿಸಿದವೆ. ಬಿಡದಿ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಆಗಬಾರದು ಅನ್ನೋದು ನಮ್ಮ ಬೇಡಿಕೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಹೇಳ್ತಾ ಇದ್ದೀವಿ, ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕಾಗಿ ಈ ಬಿಡದಿ ಟೌನ್ಶಿಪ್ ನಡೀತಾ ಇರ್ತಕ್ಕಂಥದ್ದು ಗುಟ್ಟಾಗಿ ಏನು ಉಳಿದಿಲ್ಲ. ಇವತ್ತು ಇಲ್ಲಿ ಕೃಷಿ ಕಾರ್ಮಿಕರಿದ್ದಾರೆ, ತೋಟಗಾರಿಕೆ ಕಾರ್ಮಿಕರಿದ್ದಾರೆ, ರೇಷ್ಮೆ ಇಲಾಖೆಯವರಿದ್ದಾರೆ. ಈ ರೀತಿ ಬೇರೆ ಬೇರೆ ಭಾಗಗಳಿಂದ ರೈತರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾವಿರಾರು ಎಕರೆ ಭೂಮಿಯನ್ನ ಯಾವುದೋ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡೋದಕ್ಕೆ ಇಲ್ಲಿ ರೈತರು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಕಳೆದ 1.5 ವರ್ಷದಿಂದ ನಡೀತಾ ಇರ್ತಕ್ಕಂಥ ಈ ಹೋರಾಟ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕಂತ ಹೇಳಿದ್ರೆ ಏನು ಅಧಿಸೂಚನೆ ಹೊರಡಿಸಿದ್ದಾರೆ, ಭೂ ಸ್ವಾಧೀನದ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ, ಅದು ವಾಪಸ್ ತಗೋಬೇಕು. ಈ ಹಿಂದಿನ 3 ಮುಖ್ಯಮಂತ್ರಿಗಳು ಹೊರಡಿಸಿದಂತ ಅಧಿಸೂಚನೆಗಳನ್ನ ವಾಪಸ್ ಪಡೆದಿರ್ತಕ್ಕಂಥ ಉದಾಹರಣೆ ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಅವ್ರಿಗೆ ವಿಶೇಷ ಕಾಳಜಿ ಇರುವಂತದ್ದು ರೈತರ ಮೇಲಲ್ಲ, ಮುಂದೆ ಬರ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳನ್ನ ಇಲ್ಲಿ ನೆಲೆಯೂರಿಸೋದಕ್ಕೆ ಎಲ್ಲ ತಯಾರಿ ಮಾಡಿದರೆ ಅದಕ್ಕೆ ಇಲ್ಲಿರ್ತಕ್ಕಂಥ ರೈತರು ಕೃಷಿ ಭೂಮಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಕೃಷಿ ಭೂಮಿ ಇಲ್ಲ ಅಂತೇಳಿ ಅವರು ಸಾಬೀತುಪಡಿಸಲಿ, ಆಮೇಲೆ ಅವರ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ರೈತರೇ ಮುಂದಾಗ್ತಾರೆ. ಹೀಗಾಗಿ ಕೃಷಿ ಭೂಮಿ ಬೇಡ ಅಂತೇಳಿ ಎಲ್ಲರೂ ಕೂಡ ಸ್ವಾಧೀನಕ್ಕೆ ಒಳಪಡ್ತಾ ಇಲ್ಲ. ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ವಿವಿಧ ರಾಜ್ಯ ದಲಿತ ಸಂಘಟನೆಗಳ ರಾಜ್ಯ ಮುಖಂಡರೆಲ್ಲ ಕೂಡ ಇಲ್ಲಿ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿ ಇವರು ಟೌನ್ಶಿಪ್ ಅನ್ನ ಕಟ್ಟಬಾರ್ದು. ಇವರು ರೈತರನ್ನ ಉದ್ಧಾರ ಮಾಡಬೇಕಂದ್ರೆ ರೈತರ ಉಪಯೋಗಿ ಪ್ರಾಜೆಕ್ಟ್ಗಳನ್ನ ತರಲಿ, ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರದ ಫ್ಯಾಕ್ಟರಿಗಳು ತರಲಿ, ಅಥವಾ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ಅಂಗಡಿಗಳು ತರಲಿ, ದೊಡ್ಡದಾಗಿ ತರಲಿ. ಅವೆಲ್ಲ ಬಿಟ್ಟು ಇಲ್ಲಿ ಕಾರ್ಪೊರೇಟ್ ಕಂಪನಿಗಳನ್ನ ತಂದು ರೈತರನ್ನ ಬೀದಿ ಪಾಲು ಮಾಡತಕ್ಕಂಥ ಹುನ್ನಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಈಗೇನು ನಮ್ಮ ಡಾಕ್ಟರ್ ಎಂ ವೆಂಕಟರಮಣ್ಣನವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಾವು ರೂಪಿಸಿ ಇಲ್ಲಿನ ರೈತರಿಗೆ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ನಾವು ರೈತರ ಪರ ಹೋರಾಟ ಮಾಡ್ತಾ ಇದ್ದೀವಿ. ಭಾಳಷ್ಟು ರೈತರಿಗೆ ಅನ್ಯಾಯ ಆಗಿ ಅವರ ಭೂಮಿಗಳನ್ನು ಕಿತ್ಕೊಂಡು ಅವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಹಂಗಾಗಿ ಈ ಒಂದು ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಪರ ನಿಂತು ನಾವು ಹೋರಾಟ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಾನೂನು ಕಾಯ್ದೆ ಏನು ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ರೈತರ ಪರ ಕಾಯ್ದೆಯನ್ನು ಮಾಡಬೇಕನ್ನೋದೇ ನಮ್ಮ ಉದ್ದೇಶ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೋರಾಟಕ್ಕೆ ಜಯವಾಗಲಿ, ಸಂಘಟನೆ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು ನಮ್ಮ ಭೂಮಿ, ನಮ್ಮ ಭೂಮಿ. ಬಹಳ ಅನ್ಯಾಯ ಆಗ್ತಾ ಇದೆ. ಇವತ್ತು ನೋಡ್ಬೇಕಾದ್ರೆ ದೇವನಹಳ್ಳಿ ಕಡೆ ಎಲ್ಲ ಕೈ ಬಿಟ್ಟಿದ್ದೀವಿ, ಆಮೇಲೆ ಮಣ್ಕೊಡಗೆರೆ ಕಡೆ ಕೇಳಿದ್ದೆಲ್ಲ ಕೈ ಬಿಟ್ಟಿದ್ದೀವಿ. ದಯವಿಟ್ಟು ಕೈ ಬಿಟ್ಟು ರೈತರಿಗೆ ಉಳಿಸಿ, ಯಾಕಂದ್ರೆ ರೈತ ಇಲ್ಲ ಅಂದ್ರೆ ನಾವು ಯಾರು ಇಲ್ಲ. ಆ ಥರ ಆಗ್ತದೆ, ರೈತರು ಈ ಥರ ಮಾಡೋದ್ರೆ ಇವತ್ತು ಒಟ್ಟು ನಮ್ಮ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ? ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ? ರೈತರ ಭೂಮಿ ಕಸಿಸ್ಕೊಳ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ?
ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೂಸ್ವಾಧೀನ ವಿರೋಧಿಸಿ ಭೂ ಹಿತರಕ್ಷಣಾ ಸಂಘಕ್ಕೆ ನಮ್ಮ ಭೂ ಹಿತರಕ್ಷಣಾ ಸಮಿತಿ ಏನಿದೆ ಈ ಭೂ ವಿರೋಧ ಮಾಡ್ತಾ ಇರ್ತಕ್ಕಂಥ ನಮಗೆ ಬೆಂಬಲಿಸಿ ಬಂದಿರತಕ್ಕಂಥ ಡಾಕ್ಟರ್ ಎನ್ ಸ್ವಾಮಿರವರು ರಾಜ್ಯಾಧ್ಯಕ್ಷರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಬಿ ಆರ್ ಮುನ್ರಾಜುರವರು ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ರೈತ ಅಭಿಯಾನ ಅವರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೇವೆ. ಮೂರನೇದಾಗಿ ಲಯನ್ಸ್ ಬಾಲಕೃಷ್ಣರವರು ರಾಜ್ಯಾಧ್ಯಕ್ಷರು ದಲಿತ ಸಂರಕ್ಷಣಾ ಸಮಿತಿ ಅವರು ಸಹ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರ್ತಾ ಇದೆ. ನಾಲ್ಕನೇದಾಗಿ ಚಂದ್ರೂರವರು ರಾಜ್ಯಾಧ್ಯಕ್ಷರು ಸೇನೆ ಅವರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಐದನೇದಾಗಿ ಎನ್ ನಾಗರತ್ನರವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಇವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಪೂರ್ವಕವಾಗಿ ಏನು ನಾವು 471 ದಿವಸದಿಂದ ಭೂಸ್ವಾಧೀನದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸರ್ಕಾರ ನಮ್ಮ ಜೊತೆ ಚೆಲ್ಲಾಟ ಮತ್ತು ದೊಂಬರಾಟ ಆಡ್ತಾ ಇದೆ. ಇವ್ರು ಚೆಲ್ಲಾಟ ದೊಂಬರಾಟಕ್ಕೆ ನಾವು ಎದುರೋರಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಭೂಮಿ ನಾವು ಕೊಡೋದಿಲ್ಲ. ಈ ಹೋರಾಟ ನಾವು ಗೆದ್ದೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಂದುವರಿಸ್ತೀವಿ. ನಿಮ್ಮ ಮಗಳ ಹೆಸರಲ್ಲಿ 300 ಎಕರೆ ಅಲ್ಲಲ್ಲ, ಅದನ್ನು ಕೊಡಪ್ಪ ಪುಣ್ಯಾತ್ಮ ಅಂತ ಹೇಳಿ ಸಿ ಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕವ್ರೆ. ಇದೊಂದು ಅದ್ಭುತವಾದ ಸವಾಲು. ಆಮೇಲೆ ಇನ್ನೊಂದು ನಿಮಿಷ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. 21ನೇ ತಾರೀಕು ದಿವಸ ನಿಖಿಲ್ ಕುಮಾರಸ್ವಾಮಿ ಬಂದು ನಮ್ಮ 2 ಪಂಚಾಯತಿಗೆ ಪಾದ ಇಟ್ಟ ತಕ್ಷಣನೇ ಅವರ 11 ಅಕ್ಷೋಹಿಣಿ ಸೈನ್ಯ ಧೂಳಿಪಟ ಆಗೋಯ್ತು. ಕುದುರೆಗಳು, ಆನೆಗಳು ಎಲ್ಲ ಸತ್ತೋದು. ಇವತ್ತು ಹೇಳ್ತಾ ಇದ್ದೇನೆ ಕೇಳಿ, ಇವರು ಏನೇ ಮಾಡುವ ಅರ್ಥ ಮಾಡಕ್ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಿಂದ ಇರಬೇಕು. ಆಮೇಲೆ ಈ ರೈತರ ಮೇಲೆ ಯಾಕಪ್ಪ ನಿಮ್ಗೆ ಇಷ್ಟೊಂದು ಸೇರು, ಶಾಂತಿ, ಸಮಾಧಾನ, ನೆಮ್ಮದಿನೇ ಕೊಡೋದಿಲ್ಲ ರೈತರಿಗೆ. ನಾನು ದಿವಸ ಸುಮಾರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದವನು, ರಾತ್ರಿ ನಾನು ಊಟನೇ ಮಾಡಕ್ಕಾಗಲ್ಲ. ಅಂತ ಒಂದು ಸದ್ದಿಂದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ನನ್ನಂತ ರೈತರು 1000 ಜನ ಅವ್ರೆ. ನಾನು ಈ ಧರಣಿ ಶುರುವಾದ್ಮೇಲೆ ಅರ್ಧ ಆಗೋಗ್ಬಿಟ್ಟೆ, ಬಾಡಿನೇ ಇಲ್ಲ, ಬರೇ ದಾಡಿಯಲ್ಲೇ ಅದ ಹೇಳಿದ್ರು. ಹಿಂಗಾಗೈತೆ. ಇಂತಹ ಪರಿಸ್ಥಿತಿ, ಸದ್ದಿನ ಪರಿಸ್ಥಿತಿನ ನಮ್ಮ ರೈತರು ಅನುಭವಿಸ್ತಾರೆ. ಯಾವ್ದಕ್ಕೋಸ್ಕರ ಸೇರ್ ಮಾಡ್ತೀಯಾ? ಸೇರೆಂಬ ಈ ದ್ವೇಷ ನೀನು ಕಟ್ಕೊಂಡು ಈ ಸೇಡು ಮತ್ತು ದೇಶದ ಅಬ್ದಿ ಜ್ವಾಲೆಯ ಸುತ್ತಿ ನೀನು ಹೋಗಿನೇ ಬಸ್ ಮಾಡ್ಕೊಂಡಂತೆ ಬಸ್ ಆಗೋಗ್ಬಿಡ್ತೀಯ ಅಂತ ಹೇಳಿ ಮಾತನ್ನ ನಿಮ್ಮ ಮುಂದೆ ಈ ಒಂದೇ ಅಲ್ಲ, ಇವರು ಬೇಕಾದಷ್ಟು ಐತೆ ಇವರ ಅಕ್ರಮಗಳು ಸುಮಾರು. ನಿಮಗೆ 1000 ಎಕರೆ ಆಗ್ತಿದೆ. ಏನಯ್ಯ ಆಸ್ತಿನ ತಿಂದೀಯ, ಹಾಡಾನ ತಿಂತೀಯ, ತಿನ್ನೋದು ಒಂದು ಕಷ್ಟು ಒಂದಿಷ್ಟು ಅನ್ನ. ನೀನು ಸಾಯೋವರೆಗೂ ತಿನ್ನೋದು ಯಾಕಪ್ಪ ಬೇಕು ಸ್ವಾಮಿ, ಮಟ್ಟವಾಗಿ ಬಾಳು, ರೈತರು ತೊಂದರೆ ಕೊಡ್ಬೇಡ ಅಂತ ಹೇಳಿ ನೀವು ಮೂಲಕ ಎಲ್ಲಾ ರೈತರಿಗೂ ಈನೆಲ್ಲ ನಮ್ಮ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಇವರೆಲ್ಲ, ಆಮೇಲೆ ನಮ್ಮ ಚಂದ್ರೂರು, ಆಮೇಲೆ ನಾಗರತ್ನಮ್ಮ ಅವರು ಇವರೆಲ್ಲ ಬಂದಿದ್ದಾರೆ. ಮತ್ತು ಸುನೀಲ್ ಕುಮಾರ್ ಎಲ್ಲ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಮಾತು ಮುಗಿಸ್ತೀನಿ. ಇಂತಹ ಫಲವತ್ತಾದ ಭೂಮಿ ಮಲೆನಾಡಿನಲ್ಲಿ ಇದ್ದಂಗೆ ಇವನ್ನ ಮುಂದೆ ಶಿವಕುಮಾರ್ ಹೇಳ್ತಾರೆ, ಇದು ಬಂದಿರ ಭೂಮಿ, ಅಲ್ಲಿ ಯಾವುದೇ ಬೆಳೆ ಆಗಲ್ಲ, ಅಲ್ಲಿ ಬೆಳೆ ಬೆಳೆಯೋ ರೈತರು ಇಲ್ಲ, ಪ್ರತಿಭಟನೆ ಮಾಡೋ ರೈತರೇ ಅಲ್ಲ, ಇವರು ರೈತರ ಕುಲನೇ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ಮೊದಲು ಇಟ್ಕೋಬೇಕು. ಇವ್ರು ಸಂಗೀತ ಯಾಕೆ ಪ್ರತಿಭಟನೆ ಮಾಡಿದ್ರು? ಯಾಕೆ ಮಾಡಿದ್ರು ಪ್ರತಿಭಟನೆ? ನಮ್ಗೆ ಏನು ಸರ್ಕಾರದಿಂದ ಬರಬೇಕಾದ ಅನುದಾನ ರಾಜ್ಯ ಸರ್ಕಾರದಿಂದ ಅನ್ಯಾಯ ಮಾಡೋದ್ರಿಂದ ಇವ್ರು ಪ್ರತಿಭಟನೆ ಮಾಡೋದು ಅಷ್ಟೇ. ಅವರು ಇದಕ್ಕೆ ನಾವು ಇದು ಮಾಡಲ್ಲ. ನಾವ್ಯಾಕೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನಮ್ಮ ಜನ ಇಟ್ಕೊಂಡ್ರೆ ಮಕ್ಕಳು ಮೊಮ್ಮಕ್ಕಳಿಗೆ ಕಂಟ ಬರ್ತಾರೆ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ತಪ್ಪ, ಇದು ತಪ್ಪ. ಉನ್ನತ ಸ್ಥಾನದಲ್ಲಿರೋದು ಇವ್ರು ಮಾತು ಸರಿ ಇದು ರೈತರಿಗೂ ನ್ಯಾಯ, ರಾಜಕಾರಣಿಗಳ ನ್ಯಾಯ, ದಬ್ಬಾಳಿಗಳ ನ್ಯಾಯ, ಇದು ಸಮ್ಮತ ಅಲ್ಲ. ಇನ್ನೊಂದು ಹೇಳ್ತಾ ಇದ್ದೀನಿ, ಮನೆ ಮುಖ್ಯಮಂತ್ರಿ ಹೇಳ್ತಾರೆ, ಅವರ ಸೊಸೈಟಿಗೆ ರೋಡ್ಸೋ ಬಂದಾಗ ಹಳ್ಳಿಯಲ್ಲಿ ಬಂದಾಗ ಆರ್ವೈನ್ ಹೇಳ್ತಾರೆ, ಈ ಭೂಮಿ ಒಬ್ಬ ರೈತನು ಚಿಂತೆ ಕೊಡಬೇಡಿ, ನಾನು
ಒಂದು ರಕ್ತದಲ್ಲಿ ಇರ್ತಾರೆ ಇವರೆಲ್ಲ ಸಮಾಜ ಮಾಡ್ಕೊಂಡು ಅವ್ರಿಗೆ ಎಷ್ಟು ಇರ್ತವೆ ಸಾಲ ಮಾಡಿದಾಗ ಇದು ಏನ್ ಮಾಡ್ತಾರೆ ಇವ್ರು ಕಳಿಸುತ್ತಾರೆ ಒಬ್ಬ ನೇರ ಕೋಟಿ ಮನೆ ಇರ್ತಾನೆ ಅಪ್ಪು ನೋಡಿದ್ದಾನೆ ದುಡ್ಡು ನೋಡಿದ್ದಾನೆ ಒಂದು ಕಾಲ ತಗೋತಾನೆ ಧಾನ್ಯ ಹೋಗ್ತಾನೆ ಈಗ ನಾವು ಕೆಲಸಗಳನ್ನ ಹೋಗ್ತಾನೆ ಎಲ್ಲ ಒಂದು 5 ನಿಮಿಷ ಆಗಿಲ್ಲದೆ ಎಲ್ಲ ನಿರಾಕರಣೆ ಮಾಡ್ತಾನೆ ಅವ್ರು ಏನ್ ಮಾಡ್ತಾರೆ ಇವರು ಮೆಡಿಸಿನ್ ಮಾಡಬಾರ್ದು ಗೀತೆ ಶಿವಕುಮಾರ್ಗೆ ಜಮೀನಿಲ್ವಾ ಅವರು 4,000 ಜಮೀನು ಮತ್ತೆ ಅವ್ರು ಮಾಡ್ಕೊಂಡ್ಬಿಟ್ಟೆ ಅವ್ರು ಸಾಲ ಬರಲೇ ಇಲ್ಲಿ ನಾವು ಕೊಡ್ತೀವಿ ಅವ್ರು ಜಮೀನು ಬೇಕು 4,000 ಜಮೀನು ಬೇಕು ಅಧಿಕಾರಿಗಳು ಬೇಕು ಎಲ್ಲ ಶಾಸಕರಿಗೆ ಜಮೀನುಗಳು ಬೇಕು ಇಲ್ಲಿ ತಾತ ಮುತ್ತಾತ ಕೋತಾತ ಅವರಪ್ಪ ಕಾನೂನ ಇಷ್ಟೇ ಜಮೀನು ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಜೀವನ ಮಾಡ್ತಾವಲ್ಲ ಈ ಜಮೀನು ಬರಬೇಕು ಏನ್ ಮಾಡ್ತಾರೆ ಅವರು ಯಾವ ದರೋಡೆ ಬೆಳಿತಾರೆ ಪಾಪ ಭೂಮಿಯೇ ನೆನ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ ಇವರು ಈ ಭೂತಾಯಿ ಕೂತ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಇವ್ರು ದುಡ್ಡು ಇವ್ರು ಕೊಡೋದು ನಾವು ನೀವು ಈಗ ನಾವು ಯಾವ ಶಾಸ್ತ್ರದಾಗ ಭೂಮಿ ಚೆನ್ನಾಗಿರುವವರನ್ನು ಭೂಮಿ ತಾಯಿನೇ ಶಾಸ್ತ್ರ ನಮ್ಮಕ್ಕಳು ನಿಮ್ಮಕ್ಕಳು ಇವಾಗಾದ್ರೂ ಬದುಕಬೇಕಾದ್ರೆ ಭೂಮಿ ತಾಯಿನೇ ಇರಬೇಕು ಇದನ್ನ ಅರ್ಥ ಮಾಡ್ಕೊಂಡಾಗ ಯಾವ ಕಾಲದಲ್ಲಿ ಏನಾಯ್ತದ ಗೊತ್ತಿಲ್ಲ ಇತಿಹಾಸ ಯಾಕೆ ಈ ತರ ನಮ್ಮ ರೈತರ ಮೇಲೆ ದರ್ಪಾದೋಷಣೆ ಮಾಡ್ತಾವ್ರೆ ಅಂತ ಇವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿ ನಮಗೆ ನಮ್ಮ 2 ಪಂಚಾಯಿತಿಗೆ